ಇತ್ತೀಚೆಗೆ ಒಬ್ಬ ಬಾಲಿವುಡ್ ನಟಿ ಅಷ್ಟೇ ಅವರು ಬಹಳಷ್ಟು ನಾನು ಸುಂದರವಾಗಿ ಕಾಣಬೇಕು ಅಂತ ಹೇಳಿ ಅದನ್ನೆಲ್ಲ ಮಾಡಿಸ್ಕೊಂಡ್ರು. ನಂತರ ಸ್ವಲ್ಪ ದಿನಗಳಾದ ನಂತರ ಇದರಿಂದ ನಂಗೆ ತೊಂದರೆ ಆಗ್ತಾ ಇದೆ ಅಂತ ತೆಗೆಸಿ ಪ್ರೆಸ್ ಮೀಟ್ಗಳನ್ನೆಲ್ಲ ಕೂಡ ಮಾಡಿದ್ರು. ಸೊ ಇದ್ರ ಬಗ್ಗೆ ಮಾಹಿತಿಯನ್ನ ನೀಡೋದಾದ್ರೆ, ಬಾಲಿವುಡ್ ನಟಿ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ನಾವು ಹೇಳ್ತಾರದು ಏನಂದ್ರೆ 25 ವರ್ಷದಲ್ಲಿದ್ದ ಹುಡುಗಿಗೆ ಬೇಕಾಗಿರೋ ಅಟೆನ್ಷನ್ ಅಥವಾ ಅವ್ರ ಏನ್ ಥಾಟ್ ಪ್ರೋಸೆಸ್ ಇದೆ ಅದೇ ಇದು 45 ಆದ್ಮೇಲೆ ಇರೋದಿಲ್ಲ. ಸೊ ಯಾರಿಗ್ ಮಾಡಿಸ್ಕೊಳ್ಬೇಕು ಯಾರಿಗ್ ಮಾಡಿಸ್ಕೊಳ್ಬಾರ್ದು ಅಂತ ನಾವು ಹೇಳೋದಿಲ್ಲ. ಬಟ್ ಅವ್ರಿಗೆ ಬೇಕು ಅಂದ್ರೆ ಬ್ರೆಸ್ಟ್ ಇಂಪ್ಲಾಂಟ್ಸ್ ಅಂದ್ರೆ ಸ್ತನ ಸೈಜ್ ನ ದೊಡ್ಡದು ಮಾಡೋದಕ್ಕೆ ಬ್ರೆಸ್ಟ್ ಇಂಪ್ಲಾಂಟ್ಸ್ ಯೂಸ್ ಮಾಡ್ತೀವಿ. ಇದು ಯೂಸ್ ಮಾಡೋದ್ರಿಂದ ಇವಾಗ ಬರ್ತಾ 5th 6th ಜನರೇಷನ್ ಇಂಪ್ಲಾಂಟ್ಸ್ ತುಂಬಾ ಸೇಫ್ ಆಗಿದೆ. ಅದು ಸಿಲಿಕಾನ್ ಜೆಲ್ ಶೀಟ್ ಕವರ್ ಆಗಿರುತ್ತೆ ಅಂಡ್ ಕಂಟೆಂಟ್ ಕೂಡ ಸಿಲಿಕಾನ್ ಇದೆ. ಲೀಕೇಜ್ ಕಡಿಮೆ, ರಪ್ಚರ್ ಆಗೋದು ತುಂಬಾ ಕಡಿಮೆ ಇದೆ. ಸೇಫ್ ಹ್ಯಾಂಡ್ಸ್ ಅಲ್ಲಿ ಕರೆಕ್ಟ್ ಆಗಿ ಮಾಡಿದ್ರೆ ಅವ್ರಿಗೆ ಚೆನ್ನಾಗಿರುತ್ತೆ ಅಂಡ್ ಇಟ್ಸ್ ಲೈಫ್ ಲಾಂಗ್. 40 ವರ್ಷ ಆದ್ಮೇಲೆ ಯಾವುದೇ ಕಾರಣಕ್ಕೂ ಮಹಿಳೆಯರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗೋ ಚಾನ್ಸಸ್ ಇರುತ್ತೆ. ಕೆಲವು ತಪ್ಪು ಕಲ್ಪನೆ ಏನಂದ್ರೆ ಬ್ರೆಸ್ಟ್ ಇಂಪ್ಲಾಂಟ್ ಮಾಡಿಸ್ಕೊಂಡಿರೋದಕ್ಕೆ ಕ್ಯಾನ್ಸರ್ ಜಾಸ್ತಿ ಆಗುತ್ತೆ ಅನ್ಕೊಳ್ತಾರೆ. ಹಾಗೇನಿಲ್ಲ. ಯಾರೇ ಆದ್ರೂ 40 ವರ್ಷ ಆದ್ಮೇಲೆ ಅದು ಪದೇ ಪದೇ ಪರೀಕ್ಷೆ ಮಾಡಿಸ್ಕೊಂಡು ಬ್ರೆಸ್ಟ್ ಕ್ಯಾನ್ಸರ್ ಆಗಿದೆಯಾ ಇಲ್ವಾ ಅಂತ ನೋಡ್ಕೊಳ್ತಾರೆ. ಇನ್ನ ಜೊತೆಗೆ ನ್ಯಾಚುರಲ್ ಆಗಿರುವಂತದನ್ನ ನಾವು ಆರ್ಟಿಫಿಷಿಯಲ್ ಆಗಿ ಮಾಡ್ಕೊಳ್ಳೋದ್ರಿಂದ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಆ ಥರದ್ದು ಏನಾದ್ರೂ ಸಮಸ್ಯೆಗಳಾಗುತ್ತಾ? ತಲೆಯಲ್ಲಿ ಒಂದು ಫಾರಿನ್ ಬಾಡಿ ಇದೆ ಅನ್ನೋದು ಒಂದು ತಲೆಯಲ್ಲಿ ಒಂದು ಬಿಟ್ರೆ ಅದು ಬಿಟ್ರೆ ಬೇರೆ ಸೈಡ್ ಎಫೆಕ್ಟ್ಸ್ ಅಂತ ಏನೂ ಇಲ್ಲ. ಇನಿಷಿಯಲಿ ಸರ್ಜರಿ ಮಾಡಿದಾಗ ಸ್ವಲ್ಪ ದಿನ ಹುಷಾರಾಗಿರ್ಬೇಕು, ಇನ್ಫೆಕ್ಷನ್ ಆಗದಿರೋಂಗೆ ಎಲ್ಲೂ ಗಾಯ ಮಾಡ್ಕೊಳ್ದಿರೋಂಗೆ ನೋಡ್ಕೊಂಡ್ರೆ 3 ತಿಂಗಳು ಚೆನ್ನಾಗಿತ್ತು ಅಂದ್ರೆ ಆಮೇಲೆ ಏನು ತೊಂದರೆ ಆಗಲ್ಲ.